ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್. ಕರೀಂ ನಂದಿಬೇವೂರ್ ಸಾರಥ್ಯದಲ್ಲಿ ನಿಮಗಾಗಿ KS ನ್ಯೂಸ್ ಹರಪನಹಳ್ಳಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದಲ್ಲಿ ಅಹಿಂದ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾಗನೂರು ನರಸಿಂಹಪ್ಪ, ರಾಜ್ಯ ಉಪಾಧ್ಯಕ್ಷರಾದ ಸಣ್ಣ ಪವಾಡಿ ಹನುಮಂತಪ್ಪ ಇವರ ಸಮ್ಮುಖದಲ್ಲಿ ವಿಜಯನಗರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಯಿತು. ಪೂಜಾರ್ ಶಾ ಇವರನ್ನು ವಿಜಯನಗರ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಅಹಿಂದ ಸಂಘಟನೆ ಬಗ್ಗೆ ಸವಿಸ್ತಾರವಾಗಿ ಪದಾಧಿಕಾರಿಗಳಿಗೆ ಮನವರಿಕೆ ಮಾಡಿದರು. ವರದಿ ಎಚ್. ವೀರೇಶ್ ಕೂಡ್ಲಿಗಿ. ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಆ ಹೂವು ಎತ್ತು ಮುಂದ್ಗಡೆ ಇಲ್ಲಮ್ಮ ಟೇಬಲ್ ಮೇಲೆ. ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತಿಗಿಂತ ಹಿರಿಯರಿಲ್ಲ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತಿಗಿಂತ ಹಿರಿಯರಿಲ್ಲ. ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಅನ್ನುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಡಕುಗಳು ಏನೇ ಉಳುಕುಗಳು ಏನೇ ಇದ್ದರೂ ಕೂಡ ತಮ್ಮ ಮನದಲ್ಲಿ ಹಾಕಿಕೊಂಡು ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ. ಆಮೇಲೆ ರಾಜ್ಯ ಉಪಾಧ್ಯಕ್ಷರಾಗಿರೋ ಮರಿಯಮ್ಮ ಬಿ ಅವ್ರಿಗೆ ಒಂದು ಸ್ಟಾರ್, ನಮ್ಮ ಜ್ಯೋತಿ ಮೇಡಮ್ ಅವ್ರಿಗೆ ಒಂದು ಸ್ಟಾರ್, ನಮ್ಮ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಕಾರ್ಯಕರ್ತರಿಗೆ ಒಂದು ಸ್ಟಾರ್. ನಾನು ಒಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಇದೇನಾಗಿದೆ ಅಂದರೆ, ಯಾವ ಸಂಘಟನೆಯೂ ಇದೇ ಸಂಘಟನೆ ನಮ್ದು ಅಹಿಂದ ಅಂತಲ್ಲ, ಈ ರಾಜಕೀಯದವ್ರು ಬಂದ್ಬಿಟ್ಟು ಕಾಂಗ್ರೆಸ್ನವರು BJP JDS ಅದು ಇದು ಕೂಲಿ ಕೊಡೋದು ಬಿಟ್ಬಿಟ್ಟು ಇಟ್ಕೊಬಿಟ್ಟು ಯಾಕೆ ಬಂದರೆ ಹೆಣ್ಮಕ್ಳು 10 ಮಂದಿ ಕರ್ಕೊಬಮ್ಮ 5-10,000 ಕೊಡ್ತೀವಿ. ಹಾಗೆ ಯಾರೋ ನಾನೇ ಅನ್ಕೊಂಡು ಒಂದು 10 ಜನ ಕರ್ಕೊಬಪ್ಪ ನಿಮ್ಗೆ 10,000 ಕೊಡ್ತೀನಿ ಅಂತಾರೆ. ನಾನು 5,000 ಕೊಡ್ತೀನಿ, 5,000 ಎಲ್ಲರೂ ಕೊಡ್ತೀನಿ. ಅದರಿಂದ ನಮ್ಮ ಅಧ್ಯಕ್ಷರಿಗೆ ಇಲ್ಲಿ ಜನ ಬರೋಕ್ಕೆ ಸಾಧ್ಯ ಆಗಿಲ್ಲ. ದಯವಿಟ್ಟು ಯಾರು ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಬೆಂಗಳೂರಿಂದ ಬಂದರೂ ನನಗೆ ಬೇಜಾರಿಲ್ಲ, ನೀವು ಅಷ್ಟೇ. ಏನಪ್ಪ ರಾಜ್ಯಾಧ್ಯಕ್ಷರು ಬಂದರು ಯಾರು ಒಂದು ಜನನೇ ಬಂದಿಲ್ವಲ್ಲ ಅನ್ಕೋಬಾರ್ದು. ಇದು ಆಕ್ಚುಲಿ ಕೂಡ್ಲಿಗೆಯಲ್ಲಿ ಇದ್ದಿದ್ದು ಪ್ರೋಗ್ರಾಮ್, ಕೂಡ್ಲಿಗಿ ಅಲ್ಲಿ. ಆಮೇಲೆ ಇಲ್ಲಿ ನಾವು ಒಂದು ಸಂಘಟನೆ ಪ್ರೋಗ್ರಾಮ್ ಅಂತ ಹಮ್ಮಿಕೊಂಡಿದ್ದೀವಿ. ನಮ್ಮ ಹೆಣ್ಮಕ್ಳು 3 ಕಷ್ಟ ಬಿದ್ದಿದ್ದಾರೆ. ಅವ್ರ ಜೊತೆಗೆ ಹೆಚ್ಚಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರು, ನಮ್ಮ ಅಣ್ಣ ತಮ್ಮ, ನಮ್ಮ ಸೋದರ ಎಲ್ಲ ಈ ಥರ ಕಷ್ಟ ಬಿದ್ದು ಇಷ್ಟು ಮಾತ್ರ ಮಾಡಿದ್ದಾರೆ. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ದಯವಿಟ್ಟು ನಮ್ಮ ಸಂಘಟನೆ ಏನು ಒಂದು ಅಂತಲ್ಲ ಏನು ಕೆಲಸ ಇದ್ರು ನಮ್ಮ ಲೋಕಲಲ್ಲಿ ಇರ್ತಾರೆ, ಮಾಡಿಕೊಡ್ತಾರೆ. ಈಗ ರೇಷನ್ ಕಾರ್ಡ್ ಇರ್ಬೋದು, ಒಳ್ಳೆ ಪೆನ್ಷನ್ ಇರ್ಬೋದು, ಇನ್ನೊಂದು ಮತ್ತೊಂದು ಮನೆಗಳು ಲೋನು ಪಾನು ಏನೋ ನಿಮ್ಮ ಕಷ್ಟಗಳು ಬಂದರೆ ಈ ಥರ ಬಂದು ನಮ್ಮ ರಾಜ್ಯ ಉಪಾಧ್ಯಕ್ಷರಿಗೆ ಇಲ್ಲಿ ಲೋಕಲ್ ಇರ್ತಾರೆ. ರಾಜ್ಯಾಧ್ಯಕ್ಷರು ಕೊಟ್ಟೂರಲ್ಲೇ ಬಿಟ್ಟಿದ್ದೀವಿ. ರಾಜ್ಯಾಧ್ಯಕ್ಷರನ್ನು ಒಂದು ವರ್ಷಕ್ಕೆ ಒಂದೊಂದು ಪೋಸ್ಟ್ ಹತ್ತಿಸ್ತಾ ಹೋಗ್ತಾ ಇದೆ. ಏನು ನಮ್ಮ ರಾಜ್ಯಾಧ್ಯಕ್ಷರು ತಸ್ಲೀಂ ಬಾನು ಮೇಡಮ್ ಅವ್ರಿಗೆ. ಅದರಿಂದ ದಯವಿಟ್ಟು ಏನನ್ನ ತಪ್ಪುಗಳಾಗಿದ್ದರೆ ನಮ್ಮ ಇದನ್ನು ಕ್ಷಮಿಸಿ ನೀವು ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರಾರ್ಥನೆ. ಅದೇ ಇದರ ಸಲುವಾಗಿ ಈಗ ಹೆಣ್ಮಕ್ಳು ಓದೋವಂಥವ್ರಿಗೆ ಹಾಸ್ಟೆಲ್ ಆಗಿರ್ಬೋದು, ಇಲ್ಲ ಓದಿ ಮನೆಯಲ್ಲಿರುವಂಥವ್ರಿಗೆ ಏನೋ ಕೆಲಸ ಆಗಿರ್ಬೋದು, ನಮ್ಮ ಸಾಹೇಬ್ರ ಹತ್ರ ಬಂದು ಮಾತಾಡಿದ್ರೆ ಅಲ್ಲಿ ಮೆಡಿಕಲ್ ಎಲ್ಲ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲಿರುತ್ತೋ ಅಲ್ಲಿ ನಾನು ಏನೋ ನನ್ನ ಕೈಲಿ ಆದಷ್ಟು 10 ಜನ 50 ಜನ ಅಂತಲ್ಲ, 2 3 10 ಜನ 5 ಜನ ಯಾರಪ್ಪ ಬಂದು ಕೆಲಸ ಸೇರಿಸ್ತೀನಿ. ಸುಮಾರು ಉತ್ತರ ಕರ್ನಾಟಕ ಬೆಳಗಾಂ ಅವರು 32 ಜನ ಇದ್ದಾರೆ ಹೆಣ್ಮಕ್ಳು. ಮೊನ್ನೆ ಒಂದು ಮುಸ್ಲಿಂ ಹುಡುಗಿಗೆ ಮದುವೆ ಆಯಿತು. ನಾನು ಹೆಡ್ಡಿಂಗ್ ಕಾರ್ಡಲ್ಲಿ ನನ್ನ ಹೆಸರೇ ಹಾಕ್ಸಿದ್ದಾರೆ, ಅವ್ರ ತಂದೆ ತಾಯಿ ಹೆಸರೇ ಹಾಕ್ಸಿದ್ದಾರೆ. ಇರಲಿ, ಅದು ದೇವರು ನಾನು ಮಾಡಿರೋದು ನನಗೆ ಪುಣ್ಯ, ನೀನು ಮಾಡಿರೋದು ನಿನಗೆ ಪುಣ್ಯ ಅಷ್ಟೇ.
ಅದರಿಂದ ದಯವಿಟ್ಟು ನಾವು ಇದನ್ನು ಮಾಡಿ ನಮ್ಮ ರಾಜ್ಯ ಉಪಾಧ್ಯಕ್ಷರಿಗೆ ಹೆಚ್ಚಿನ ಹೊಂದಿಸ್ತಾ ಇವತ್ತಿಂದ ಪೂರ್ಣ ಇಡೀ ರಾಜ್ಯ ಜವಾಬ್ದಾರಿ ಅವ್ರಿಗೆ ಹೆಗಲ ಮೇಲೆ ಹಾಕಿ ನಾನು ಬೆಂಗಳೂರಲ್ಲಿ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಅಂದರೆ ಬಟ್ ನಾನು ಬರ್ತೀನಿ ಪೂರ್ಣ ಓಡಾಡೋದು ಇವರೇ ಯಾರು ತಸ್ಲೀಂ ಬಾನು ಮೇಡಮ್ ಅವರು ಇಡೀ ಈ ಕರ್ನಾಟಕ ಎಲ್ಲ ಇಡೀ ಕೂಳ್ಳಿಗಿ ಅಗ್ರಿಬೊಮ್ಮನಲ್ಲಿ ಕೊಟ್ಟೂರಲ್ಲ ಇಡೀ ಕರ್ನಾಟಕ ಎಲ್ಲ ಸುತ್ತಬೇಕು. ಅದಕ್ಕೆ ಮೊನ್ನೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಸರ್, 30 ಜಿಲ್ಲೆಯನ್ನು 220 ತಾಲೂಕು ಓಡಾಡಬೇಕು, ಅದಕ್ಕೆ ನೀವು ಇದು ಮಾಡಿರಿ ಅಂದರು. ಆಯ್ತು ಸರ್, ನೀವು ಯಾವ ಡೇಟ್ ಕೊಟ್ಟರೆ ಆ ಡೇಟ್ ಬರ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ಊಟ ಆಗಿದೆ, ಊಟ ಮಾಡಿಕೊಂಡು ಸಂತೋಷವಾಗಿ ಹೋಗ್ಬೇಕು. ಈಗ ಎಲ್ಲರೂ ಎದ್ದು ನಿಂತ್ಕೊಂಡ್ರಮ್ಮ, ಎಲ್ಲರೂ ಒಂದು ಫೋಟೋ ತೆಗೆಯೋ. ಮುಂದೆ ಬರಮ್ಮ. ಸರ್ಕಾರ ಸ್ಟೇಟ್ ಸರ್ಚ್ ಮಾಡಿಲ್ಲ. ಈಗ ನಮ್ಮ ಕೊಟ್ರೇಶಪ್ಪನ್ನು ಒಂದು ಸನ್ಮಾನ ಕಾರ್ಯಕ್ರಮ ಚಿಕ್ಕದಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರ ಕಡೆಯಿಂದ ನಮ್ಮ ಕೊಟ್ರೇಶ್ಗೆ ಒಂದು ಸನ್ಮಾನ ಅಗ್ರಿಬೊಮ್ಮನಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಆಮೇಲೆ ಅಕ್ಕಪ್ಪ ಎಲ್ಲ ನಮ್ಮ ಹಿರಿಯ ಅನಾಥಾಶ್ರಮ ನಮ್ಮ ಹಿರಿಯ ಇರುವ ಗುರು ಬಸವರಾಜ್ ಅವರಿಗೆ, ಗಜೇಂದ್ರ ಅವರಿಗೆ ಸನ್ಮಾನ ಇವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಆಯ್ತಮ್ಮ. ಇವತ್ತಿನ ದಿವಸ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಾನು ಆಶೋಕವಿ ಹಾಗೂ ಪವಾಡಿ ಹನುಮಂತಪ್ಪನವರು ರಾಜ್ಯ ಉಪಾಧ್ಯಕ್ಷರು, ಇವರನ್ನು ಕೂಡ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ತದನಂತರ ಶ್ರೀಮತಿ ತಸ್ಲೀಂ ಬಾನು ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷರು ಇವರನ್ನು ಕೂಡ ವೇದಿಕೆ ಮೇಲೆ ನಂತರ ಶ್ರೀಮತಿ ಮರೇಟಿ ಅಲ್ಪಸಂಖ್ಯಾತರ ರಾಜ್ಯ ಉಪಾಧ್ಯಕ್ಷರು ಹಾಗೂ ಶ್ರೀಮತಿ ಶೋಭಾ ಪೂಜಾ ಜಿಲ್ಲಾಧ್ಯಕ್ಷರು ಸಿದ್ದಿಕ್ ಕಾರ್ಯಕ್ರಮ ಮುಗಿಯವರೆಗೂ ತಾವು ಕಂಡುಕೊಳ್ತಾರೆ. ಈಗ ಅಧ್ಯಕ್ಷರಾಗಿರ್ತಕ್ಕಂಥ ತಸ್ಲೀಂ ಬಾನು ಮತ್ತು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೀರೇಶ್ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಕನ್ನು ಕತ್ತರಿಸುವ ಮೂಲಕ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ತಾವೆಲ್ಲರೂ ಸಮಾಧಾನ ಚಿತ್ತದಿಂದ ಚಪ್ಪಾಳೆಯ ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಶುಭ ಕೋರಬೇಕಾಗಿ ವಿನಂತಿ. ಈ ದಿನ ನಮ್ಮ ಶ್ರೀಶೈಲ ಮನೋವಿಕಾಸ ಸೇವಾ ಟ್ರಸ್ಟ್ ಕೊಟ್ಟೂರು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದಿಂದ ಶ್ರೀಯುತರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿ ಸಂಪರ್ಕವಾಗಿ ಬಂದು ಇಲ್ಲಿ ಸಮಾರಂಭಕ್ಕೆ
ಕೂರಿಸ್ಕೊಂಡಿದ್ದೀರ ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದ ವಿಷಯವಾಗಿರುತ್ತದೆ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಸಂತೋಷವನ್ನು ಅನುಭವಿಸ್ತಾ ಇದ್ದೇವೆ. Happy birthday to Narasimhappa. Happy birthday Pavana Hanumantappa. Happy birthday to you. Hello. ರಾಜ್ಯಾಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಜನ್ಮದಿನವನ್ನು ಈಗ ಸರಳವಾಗಿ ಸುಂದರವಾಗಿ ಜನಗಳನ್ನು ಅಹಿಂದ ಒಕ್ಕೂಟದಲ್ಲಿ ಸೇರಿಕೊಂಡು ಇಂತಹ ಜನಪರವಾದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಭಾಳ ಸಂತೋಷಕರವಾದ ವಿಚಾರ. ಇವತ್ತೇನು ನಾವಿಲ್ಲಿ ಸೇರಿದ್ದೀವಿ ಭಾಳ ಸಂತೋಷವಾಗ್ತದೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ಕೇಕಗಳಿಂದ ಸಂತೋಷದಲ್ಲಿ ಕೇಕಗಳೊಂದಿಗೆ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಭಾಳ ಸಂತೋಷಕರ ವಿಚಾರ. ಹಲೋ.